ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ತನ್ವಿ ಎಲ್ಲರೂ ಊಟ ಮಾಡ್ತಿರ್ತಾರೆ. ಅಲ್ಲಿಗೆ ಬರ್ತಾಳೆ. ಆಗ ಅವಳನ್ನ ಅವರಮ್ಮ ಕರೆಯೋದೇ ಇಲ್ಲ. ಅದಕ್ಕೆ ಅವಳು ನನಗೆ ನಮ್ಮ ಅಮ್ಮನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳ್ಕೊಂಡು ಕೋಪ ಮಾಡಿಕೊಂಡು ರೂಮ್ಗೆ ಹೊರಟೋಗ್ತಾಳೆ. ಎಲ್ಲಾರ್ದು ಊಟ ಆಗುತ್ತೆ. ಆಮೇಲೆ ಭಾಗ್ಯ ಎಲ್ಲ ಪಾತ್ರೆ ಎಲ್ಲ ತೊಳೆದು ಸೈಡ್ಗೆ ಇಕ್ತಾಳೆ. ತನ್ವಿನ ನೆನೆಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಒಂದು ತಟ್ಟೆ ಊಟ ತಗೊಂಡು ತನ್ವಿ ರೂಮ್ಗೆ ಹೋಗ್ತಾಳೆ. ಹೊಟ್ಟೆ ಹಸುವಲ್ಲಿ ತನ್ವಿ ಒದ್ದಾಡ್ತಿರ್ತಾಳೆ. ತನ್ವಿ ಅಂತ ಭಾಗ್ಯ ಕರೀತಾಳೆ. ಆಗ ತನ್ವಿ ಅಮ್ಮ ಏನು ಇಷ್ಟು ದಿನ ಬಂಗಾರಿ ಅಂತ ಕರಿತಿದ್ದವಳು ತನ್ವಿ ಅಂತ ಕರಿತಾಳೆ ಅಂತ ಶಾಕ್ ಆಗ್ತಾಳೆ. ಆಗ ಭಾಗ್ಯ ಹತ್ರ ಬಂದು ನಿಂಗೋಸ್ಕರ ಊಟ ತಂದಿದ್ದೀನಿ, ತಗೋ ಊಟ ಮಾಡು ಅಂತ ಭಾಗ್ಯ ಹೇಳ್ತಾಳೆ. ನಂಗೆ ಊಟ ಬೇಡ, ನಿಮಗೆ ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಾನು ಊಟ ಮಾಡಿದ್ರೇನು ಮಾಡಿಲ್ಲ ಅಂದ್ರೆ ಏನು, ಹೊಟ್ಟೆ ಹಸಿದ್ರೆ ನಾನೇ ಊಟ ಮಾಡ್ತೀನಿ ಅಂತ ನೀನು ಆಗ್ಲೇ ಹೇಳಿದೆ ಅಲ್ವಾ. ನನಗೆ ಹೊಟ್ಟೆ ಹಸಿವಿಲ್ಲ ಅಂತ ಕೋಪ ಮಾಡ್ಕೊಂಡು ತನ್ವಿ ಹೇಳಿದಾಗ, ಸರಿ ನಾನೀಗ ಊಟ ವಾಪಸ್ ತಗೊಂಡೋಗ್ಲಾ, ನಿಂಗೆ ಹೊಟ್ಟೆ ಹಸಿವಿಲ್ಲ ಅಂದರೆ ಬಿಡು, ನಾನು ವಾಪಸ್ ಸಿಕ್ಬಿಟ್ಟು ಬರ್ತೀನಿ, ವಾಪಸ್ ಸಿಕ್ಕಿದ್ರೆ ಅದು ಹಾಳಾಗ್ಬಿಡುತ್ತೆ, ಇನ್ನೇನು ಮಾಡು ಅಂತ ಹೇಳುವಾಗ ತನ್ವಿ ಪಟ್ಟಂತ ಎದ್ದು ಕೂತ್ಕೊಂಡು ಅಮ್ಮನ ಕೈಯಲ್ಲಿರೋ ತಟ್ಟೆನ ತಗೊಂಡು ಊಟ ಮಾಡ್ತಾಳೆ. ಆಗ ಭಾಗ್ಯ ನೋಡ್ತಾ ತನಗೆ ಹೊಟ್ಟೆ ಹಸುವಿನ ಮುಂದೆ ಯಾವ ಕೋಪನೂ ಜಾಸ್ತಿ ಹೊತ್ತು ಇರೋದಿಲ್ಲ. ನಾವೆಲ್ಲ ಹೇಳ್ತಿರೋದು ಏನಕ್ಕಂತ ಅರ್ಥ ಮಾಡ್ಕೋ ತನ್ವಿ, ಈ ಕಾಲ ಸರಿ ಇಲ್ಲ. ಹೆಣ್ಮಕ್ಳು ಒಬ್ರೊಬ್ರು ಈ ಥರ ಎಲ್ಲ ಹೊರಗಡೆ ಹೋಗ್ಬಾರ್ದು. ನಿಮ್ಮ ಟೀಚರ್ಸ್ ಬಂದಿದ್ರೆ ನಾನು ಖಂಡಿತವಾಗ್ಲೂ ಒಪ್ಕೊತಿದ್ದೆ, ಆದ್ರೆ ನೀವೆಲ್ಲ ಹೋಗಿ ಹೊರಗಡೆ ಉಳ್ಕೊಳ್ಳೋ ಅಷ್ಟು ದೊಡ್ಡವರಾಗಿಲ್ಲ. ಹೊರಗಡೆ ಏನಾದರೂ ಸಮಸ್ಯೆ ಆದರೆ ಅದನ್ನ ಹ್ಯಾಂಡ್ಲ್ ಮಾಡೋಷ್ಟು ಕೆಪಾಸಿಟಿ ನಿಮಗಿನ್ನ ಬಂದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ ತನ್ವಿ, ಸ್ವಲ್ಪ ವರ್ಷ ಹೋಗ್ಲಿ, ಆಮೇಲೆ ಹೋಗುವಂತೆ. ಈಗ ಬೇಡ ತನ್ವಿ, ಪ್ಲೀಸ್ ಈ ಅಮ್ಮನ ಮಾತನ್ನ ಅರ್ಥ ಮಾಡ್ಕೊ ಅಂತ ಹೇಳಿದಾಗ, ಅಮ್ಮ ನಮ್ಮನೆಯವ್ರು ಮಾತ್ರ ಈ ಥರ ಹೇಳೋದಮ್ಮ, ನಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಪರ್ಮಿಷನ್ ಕೊಟ್ಟಿದ್ದಾರೆ, ನನ್ಗೆ ಯಾಕೆ ಪರ್ಮಿಷನ್ ಕೊಡ್ತಿಲ್ಲ? ನಾನೀಗ SLC ಅಲ್ಲ ಅಮ್ಮ, ಕಾಲೇಜುಗೆ ಹೋಗ್ತಾ ಇದ್ದೀನಿ, ನನಗೂ ಬುದ್ಧಿ ಬಂದಿದೆ ಅಂತ ತನ್ವಿ ಹೇಳಿದಾಗ, PUCಗೆ ಹೋದ ತಕ್ಷಣ ದೊಡ್ಡೋಳಾದೆ ಅಂತ ನೀನು ಅನ್ಕೋಬೇಡ. ಎಷ್ಟೇ ಆದರೂ ಸರಿ, ಒಂದು ವೇಳೆ ಅಜ್ಜಿ ಒಪ್ಕೊಂಡ್ರು ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ನೀನೀಗ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಊಟ ಮಾಡಿ ಸುಮ್ಮನೆ ಮಲ್ಕೋ ಅಂತ ಹೇಳಿದಾಗ ಅಲ್ಲಿಂದ ಹೊರಟೋಗ್ತಾಳೆ. ಅಮ್ಮ ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ತನ್ವಿಗೆ ತುಂಬ ಬೇಜಾರಾಗುತ್ತೆ. ಹಾಗೆ ಹೊರಗಡೆ ನೋಡ್ಕೊತ ಮಲ್ಕೊತಾಳೆ. ಅವ್ರ ಫ್ರೆಂಡ್ಸ್ ಹೇಳಿದ್ನ ಜ್ಞಾಪನಿಸ್ಕೊತಾಳೆ. ನಿಮ್ಮಪ್ಪ ಅಮ್ಮ ಯಾರದಾದ್ರೂ ಒಬ್ರದಾದ್ರೂ ಸಿಗ್ನೇಚರ್ ಬೇಕೇ ಬೇಕು ಅಂತ. ಆವಾಗ ಅವಳಿಗೆ ಒಂದು ಐಡಿಯಾ ಬರುತ್ತೆ. ನಂತರ ಬೆಳಗ್ಗೆ ಆಗುತ್ತೆ. ಭಾಗ್ಯ ಬೆಳಗ್ಗೆನೆ ರೆಡಿಯಾಗಿರ್ತಾಳೆ. ಹಾಗೆ ಪೂಜಾ ಸುಂದ್ರಿನೂ ರೆಡಿಯಾಗಿರ್ತಾರೆ. ಇದೇ ಟೈಮ್ಗೆ ಕುಸುಮ ಅಲ್ಲಿಗೆ ಬಂದು, ಏನು 3 ಜನ ಸವಾರಿ ಎಲ್ಲಿಗೆ ಹೊಡ್ತಿದೆ ಅಂತ ಕೇಳ್ತಾಳೆ. ಅತ್ತೆ, ನಿನ್ನೆ ಪೋಸ್ಟರ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಬಂದ್ವಲ್ಲ, ಅದನ್ನ ಎಲ್ರಿಗೂ ಕೊಟ್ಟು ಕೈ ತುತ್ತು ಬಗ್ಗೆ ಸ್ವಲ್ಪ ಹೇಳಿ ಬರ್ತೀನಿ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಓ ಹೌದಾ, ಹಾಗಾದರೆ ನಾನು ಬರ್ತೀನಮ್ಮ ಅಂತ ಕುಸುಮ ಹೇಳ್ತಾಳೆ. ಅಯ್ಯೋ ಬೇಡ ಅತ್ತೆ, ಮೊದಲೇ ನಿಮಗೆ ಕಾಲು ನೋವು, ನಾವು 3 ಜನನೇ ಹೋಗಿ ಇದನ್ನೆಲ್ಲ ಹಂಚಿ ಬರ್ತೀವಿ ಅಂತ ಭಾಗ್ಯ ಹೇಳ್ತಾಳೆ. ಮತ್ತೆ ಈ ಕಡೆ ಕುಸುಮ, ಯಾವ ಜಾಗಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಭಾಗ್ಯ ಹೇಳ್ತಾಳೆ, ಅತ್ತೆ ಮಾವ ವಾಕಿಂಗ್ ಹೋಗ್ತಿದ್ರಲ್ಲ ಆ ಜಾಗಕ್ಕೆ ಹೋಗ್ತೀವಿ, ಅಲ್ಲಾದರೆ ಬೆಳಗ್ಗೆ ತುಂಬ ಜನ ಸಿಗ್ತಾರೆ, ಎಲ್ರಿಗೂ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಆಗ ಕುಸುಮ, ಓ ಒಳ್ಳೆ ಜಾಗನೇ ಹುಡುಕೊಂಡಿದ್ದೀರಾ, ಜನ ಇರೋ ಜಾಗ ಅಂತಾಳೆ. ಸರಿ ಬೇಗ ಹೊರಡಿ, ಆಮೇಲೆ ನೆತ್ತಿ ಮೇಲೆ ಸುಡು ಬಿಸಿಲು ಬರುತ್ತೆ, ಬೇಗ ಇದನ್ನೆಲ್ಲ ಹಂಚ್ಬಿಟ್ಟು ಬೇಗ ಬನ್ನಿ ಆಯ್ತಾ ಅಂತ ಕುಸುಮ ಹೇಳ್ತಾಳೆ. ಸರಿ ಆಯ್ತು ಬರ್ತೀವತ್ತೆ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಭಾಗ್ಯ ಪಾರ್ಕಿಗೆ ಬಂದ್ಬಿಟ್ಟು ಎಲ್ಲರಿಗೂ ಪಾಂಪ್ಲೆಟ್ನ ಹಂಚ್ತಾ ಇರ್ತಾಳೆ. ಆಗ ಒಬ್ರು ಕೇಳ್ತಾರೆ, ಏನಿದು ಅಂತ. ನಾನು ಹೊಸದಾಗಿ ಕೈತುತ್ತು ಎನ್ನೋ ಊಟದ ಡಬ್ಬಿ ವ್ಯಾಪಾರನ ಶುರು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸಮಯದಲ್ಲಾದರೂ ನಿಮಗೆ ಊಟ ಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡಿ, ನಿಮಗೆ ಊಟನ ತಲುಪಿಸೋ ವ್ಯವಸ್ಥೆನ ನಾವು ಮಾಡ್ತೀವಿ, ದಯವಿಟ್ಟು ಏನಾದರೂ ಊಟ ಬೇಕಂದ್ರೆ ಹೇಳಿ ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ಪೂಜಾ ಕೂಡ ಅಕ್ಕಂಗೆ ಸಪೋರ್ಟ್ ಮಾಡ್ತಾ, ನೋಡಿ ಕೈತುತ್ತು ಅನ್ನೋ ಊಟ ಡಬ್ಬಿ ನಾವು ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ಅಕ್ಕ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಗೆ ಯಾವುದೇ ಸಮಯದಲ್ಲಿ ಊಟ ಬೇಕಂದ್ರೂ ಇದಕ್ಕೆ ಕಾಲ್ ಮಾಡಿ ಅಂತ ಇದ್ರ ಬಗ್ಗೆ ಹೇಳ್ತಿರ್ತಾಳೆ. ಹಾಗೆ ಈ ಕಡೆ ಸುಂದ್ರಿ ಕೂಡ ಇದ್ರ ಬಗ್ಗೆ ಪ್ರಚಾರನ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ತನ್ವಿ, ನನ್ನ ಪಪ್ಪನ ಹತ್ರನೇ ಕೇಳ್ತೀನಿ, ಪಪ್ಪ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ನಾನು ಕೇಳಿದ್ದೆಲ್ಲಾನು ಕೊಡಿಸ್ತೀನಿ ಅಂತ. ಪಪ್ಪ ಸಿಗ್ನೇಚರ್ ಹಾಕಿದ್ರೂ ಆಗುತ್ತೆ, ಅಮ್ಮ ಅಪ್ಪ ಸಿಗ್ನೇಚರಲ್ಲಿ ಒಬ್ರದ್ದು ಹಾಕಿದ್ರೂ ಆಗುತ್ತೆ, ಪಪ್ಪನ ಹತ್ರನೇ ಸಿಗ್ನೇಚರ್ ಮಾಡಿಸ್ಕೊತೀನಿ, ಇವಾಗಲೇ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಈ ಕಡೆ ತಾಂಡವ್ ಭಾಗ್ಯ ಹೇಳಿರೋದನ್ನೆಲ್ಲ ನೆನೆಸ್ಕೊಂಡು ತುಂಬ ಕೋಪ ಮಾಡ್ಕೊತಾ ಸೋಫಾ ಮೇಲೆ ಕುತ್ಕೊಂಡಿರುವಾಗ ಅಲ್ಲಿಗೆ ಶ್ರೇಷ್ಠ ಬಂದ್ಬಿಟ್ಟು, ಏನು ತಾಂಡವ್ ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀಯಲ್ಲ ಅಂತಾಳೆ. ನಾನು ಇನ್ನೇನು ಯೋಚನೆ ಮಾಡಲಿ, ನಾನು ಆ ಎಮ್ಮೆ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ, ಅವಳು ಎಷ್ಟು ಅಹಂಕಾರದಲ್ಲಿ ಹೋದ್ಲು ನೋಡ್ದ, ನನಗನ್ಸುತ್ತೆ ಅವಳೇನೋ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಶ್ರೇಷ್ಠ ಕೇಳ್ತಾರೆ. ಆಗ ಏನು ಅಂತ ಗೊತ್ತಿಲ್ಲ,
ಒಟ್ಟಿನಲ್ಲಿ ಅವಳು ಮೊನ್ನೆ ಮಾತಾಡಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ಅವಳು ಮುಂದಕ್ಕೆ ಏನೋ ಮಾಡೋ ಥರನೇ ಇದ್ದಾಳೆ ಅಂತ ಹೇಳ್ತಿರುವಾಗ ಅದೇ ಟೈಮ್ಗೆ ತಾಂಡವ್ ಫೋನ್ ರಿಂಗ್ ಆಗುತ್ತೆ. ತನ್ನ ಮಗಳು ತನ್ವಿಗೆ ಫೋನ್ ಕಾಲ್ ಮಾಡಿರ್ತಾಳೆ. ಆಗ ತಾಂಡವ್ ಪಿಕ್ ಮಾಡಿಬಿಟ್ಟು ಮಾತಾಡ್ತಾನೆ. ಆಗ ಕಾಲ್ ಪಿಕ್ ಮಾಡಿಬಿಟ್ಟು ಹೇಳು ಮಗಳೇ ಅಂತ ಹೇಳ್ತಾನೆ. ಆಗ ಪಾಪ ಎಲ್ಲಿದ್ದೀರ ಪಾಪ, ತಿಂಡಿ ಆಯ್ತಾ ಪಾಪ ಅಂತ ತನ್ವಿ ಕೇಳ್ತಾಳೆ. ಹ್ಞೂ ಮಗಳೇ ನಂದಾಯ್ತು, ನೀನು ತಿಂದಾ, ನನ್ನ ಬಂಗಾರಿ ಹೆಂಗಿದ್ದಾಳೆ ಹೇಗಿದ್ದಾಳೆ ಅಂತ ತಾಂಡವ್ ಕೇಳ್ತಾನೆ ಅಂತ ನಾಟಕ ಮಾಡ್ಕೊಂಡು ಮಾತಾಡ್ತಿರ್ತಾನೆ. ಆಗ ತನ್ವಿ ನಾನು ಚೆನ್ನಾಗಿದ್ದೀನಿ ಪಾಪ, ತಿಂಡಿ ಆಯಿತು, ನಾನು ಕಾಲೇಜ್ ಹತ್ರ ಬಂದಿದ್ದೀನಿ ಪಾಪ ಅಂತ ಹೇಳ್ತಾಳೆ. ಹೌದಾ, ಮನೇಲೆಲ್ಲ ಹೇಗಿದ್ದಾರೆ ತನ್ವಿ, ಅಜ್ಜಿ ತಾತ ಎಲ್ಲ ಚೆನ್ನಾಗಿದ್ದಾರಾ ತಾಂಡವ್ ಕೇಳಿದಾಗ ಹ್ಞೂ ಪಾಪ ಎಲ್ಲ ಚೆನ್ನಾಗಿದ್ದಾರೆ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ ಅಂತ ತನ್ವಿ ಹೇಳ್ತಿರುವಾಗ ಹೇಳು ಅಪ್ಪನ ಹತ್ರ ಹೇಳಕ್ಕೆ ಯಾಕೆ ಸಂಕೋಚ ಅಂತ ತಾಂಡವ್ ಹೇಳ್ತಾನೆ. ಏನಾದರೂ ದುಡ್ಡು ಬೇಕಿತ್ತಾ ಅಂತ ತಾಂಡವ್ ಕೇಳ್ತಾನೆ. ದುಡ್ಡಲ್ಲ ಪಾಪ, ಸಿಗ್ನೇಚರ್ ಬೇಕಿತ್ತು ಅಂತ ತನ್ವಿ ಹೇಳ್ತಾಳೆ. ಸಿಗ್ನೇಚರಾ, ಏನಕ್ಕೆ, ಮಾರ್ಕ್ಸ್ ಕಾರ್ಡಿಗೆ ಸಿಗ್ನೇಚರ್ ಬೇಕಾ ಅಂತ ತಾಂಡವ್ ಕೇಳ್ತಾನೆ. ಅಲ್ಲ ಪಾಪ, ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ, ಅದಕ್ಕೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು. ಅಮ್ಮನ ನಾನು ಕೇಳಿದೆ ಆದರೆ ಅವರು ಹಾಕಲ್ಲ ಅಂತ ಹೇಳಿದ್ರು ಅಂತ ತನ್ವಿ ಹೇಳಿದಾಗ ಅಯ್ಯೋ ಸಿಗ್ನೇಚರಾ, ಟ್ರಿಪ್ಪಿಗೆ ಅಷ್ಟೇನಾ, ನಾನು ಈಗಲೇ ಬಂದು ಸಿಗ್ನೇಚರ್ ಹಾಕ್ಕೊಡ್ತೀನಿ ಅಂತ ತಾಂಡವ್ ಹೇಳ್ತಾನೆ. ಹಾಗೆ ನಿನಗೆ ಖರ್ಚಿಗೆ ದುಡ್ಡು ಕೊಡ್ತೀನಿ, ನೀನು ಹ್ಯಾಪಿಯಾಗಿ ಹೋಗಿ ಟ್ರಿಪ್ನ ಎಂಜಾಯ್ ಮಾಡ್ಕೊಂಬಾ ತಾಂಡವ್ ಹೇಳ್ತಾನೆ. ಆಗ ತನ್ವಿ ಥ್ಯಾಂಕ್ ಯು ಸೋ ಮಚ್ ಪಾಪ ಅಂತಾಳೆ. ನನ್ನನ್ನು ನೀವು ಅರ್ಥ ಮಾಡ್ಕೊಂಡಷ್ಟು ಯಾರು ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಪಾಪ ಅಂತಾಳೆ. ಹೌದು, ಇವಾಗ ನಿಮ್ಮಮ್ಮಂಗೆ ಕೆಲಸ ಹೋಗಿರೋ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾಯ್ತಾ ಅಂತ ತಾಂಡವ್ ಕೇಳಿದಾಗ ಹ್ಞೂ ಪಾಪ ಎಲ್ರಿಗೂ ಗೊತ್ತಾಯ್ತು ಅಂತ ತನ್ವಿ ಹೇಳಿದಾಗ ಓ ಹೌದು ಪಾಪ, ನನಗೂ ತುಂಬಾನೇ ಬೇಜಾರಾಯಿತು ಕೇಳಿ ಅಂತ ತಾಂಡವ್ ಹೇಳಿದಾಗ ಇವಾಗ ಕೆಲಸ ಇಲ್ಲದೆ ಖಾಲಿ ಕೂರಬೇಕು, ಅದು ಅಲ್ಲದೆ ಮನೆ ಜವಾಬ್ದಾರಿ ಬೇರೆ ನಾನೇ ತಗೊಳ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಬೇರೆ ಕೊಟ್ಟಿದ್ದಾಳೆ. ಏನು ಮಾಡ್ತಾಳೋ ಏನೋ ಅಂತ ತಾಂಡವ್ ಹೇಳಿದಾಗ ಅಮ್ಮ ಮನೇಲಿ ಖಾಲಿ ಕೂತಿಲ್ಲ ಪಾಪ, ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡಿದಾಳಲ್ಲ ಅಂತ ತನ್ವಿ ಹೇಳ್ತಾಳೆ. ಇನ್ನೂ ಹೊಸ್ದಾಗಿ ಬಿಸ್ನೆಸ್ಸಾ ಅಂತ ತಾಂಡವ್ ಕೇಳ್ತಾನೆ. ಹ್ಞೂ ಪಾಪ, ಅಮ್ಮ ಮನೆಯಿಂದನೇ ಫುಡ್ನ ಡೆಲಿವರಿ ಮಾಡ್ತಾಳೆ ಅಂತೆ ಅಂತ ತನ್ವಿ ಹೇಳ್ತಾಳೆ. ಆಗ ತಾಂಡವ್ ಫುಡ್ ಡೆಲಿವರಿನಾ ಅಂತ ಶಾಕಿಂದ ಕೇಳ್ತಾನೆ. ಹ್ಞೂ ಪಾಪ, ಅದೇನಾಯಿತು ಅಂದರೆ ಅಂತ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ತಾಂಡವ್ಗೆ ಹೇಳ್ತಾಳೆ. ಎಲ್ಲನೂ ಕೇಳಿಸ್ಕೊಂಡು ತಾಂಡವ್ಗೆ ನಗು ಬರ್ತಿರುತ್ತೆ. ಸರಿ ತನ್ವಿ, ನಾನು ನಿನ್ನ ಕಾಲೇಜ್ ಹತ್ರ ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ. ನಂತರ ತಾಂಡವ್ ಜೋರಾಗಿ ನಗ್ತಾ ಇರ್ತಾನೆ. ತಾಂಡವ್ ಏನಾಯಿತು ನನಗೂ ಹೇಳು, ನಾನು ನಗ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಆ ಎಮ್ಮೆ ಇವಾಗ ಏನು ಮಾಡ್ತಿದ್ದಾಳೆ ಗೊತ್ತಾ, ಎಲ್ಲೂ ಒಗ್ಗರಣೆ ಹಾಕೋಕ್ಕೆ ಆಗಿಲ್ಲ ಅಂತ ಮನೇಲೇ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಡಬ್ಬಿಗೆ ಹಾಕ್ಬಿಟ್ಟು ತಗೊಳ್ಳಿ ಊಟ ಅಂತ ಕಂಡವ್ರ ಮುಂದೆ ಬೇಡ್ಕೊತಾಳೆ ಅಂತ ತಾಂಡವ್ ಹೇಳಿದಾಗ ಅಂದರೆ ಫುಡ್ ಡೆಲಿವರಿ ಮಾಡ್ತಾಳ ಅಂತ ಶ್ರೇಷ್ಠ ಕೇಳಿದಾಗ ಹೌದು ಶ್ರೇಷ್ಠ, ಅದೇನೋ ಕೈ ತುತ್ತು ಅಂತೆ, ಅದೆಲ್ಲ ಈ ಕಾಲದಲ್ಲಿ ಎಲ್ಲಿ ವರ್ಕೌಟ್ ಆಗುತ್ತೆ, ಅನ್ಭವಿಸ್ಬೇಕು ಅವಳು. ಮೊನ್ನೆ ದೊಡ್ಡದಾಗಿ ಏನೋ ಅಹಂಕಾರದಲ್ಲಿ ಮಾತಾಡಿದ್ಲು, ನಾನು ಅದನ್ನೆಲ್ಲ ಕೇಳಿಸ್ಕೊಂಡು ಏನೋ 5 ಸ್ಟಾರ್ ಹೋಟ್ಲಲ್ಲಿ ಕೆಲಸನೇ ಸಿಗ್ತೇನೋ ಅಂದ್ಕೊಂಡೆ, ಆದರೆ ಡಬ್ಬಿ ಊಟ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ತಾಂಡವ್ ಹೇಳಿ ಜೋರಾಗಿ ನಗ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.